ಅಷ್ಟೇ ರಿಲೀಸ್ ಆದ. ಬಟ್ ಮುಖ್ಯ ಆರೋಪಿಯ ಪತ್ತೆ ಯಾವಾಗ? ಕೇಸ್ನ ಆರೋಪಿ ಬೆಂಗಳೂರಿಗೆ ಬರೋದೇ ಡೌಟ್. ಪ್ರಜ್ವಲ್ ಇವತ್ತು ಸಹ ಬೆಂಗಳೂರಿಗೆ ಬರೋದು ಅನುಮಾನ. ಜರ್ಮನ್ನ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿತ್ತು. ಇವತ್ತು ಬೆಂಗಳೂರಿಗೆ ಬುಕ್ ಆಗಿದ್ದಂತಹ ವಿಮಾನದ ಟಿಕೆಟ್ ಕೂಡ ಕ್ಯಾನ್ಸಲ್ ಆಗಿದೆ. ನಿನ್ನೆ ಮ್ಯೂನಿಚ್ ವಿಮಾನ ನಿಲ್ದಾಣದಿಂದ 3:30ಕ್ಕೆ ಇದ್ದಂತಹ ವಿಮಾನ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರು ನಿಲ್ದಾಣಕ್ಕೆ ತಲುಪಬೇಕಾಗಿತ್ತು. ಆದರೆ ಕ್ಯಾನ್ಸಲ್ ಆಗಿದೆ. ವಿಮಾನದ ಟಿಕೆಟ್ ರದ್ದು ಮಾಡಿ ಕಾದು ನೋಡುವಂತಹ ತಂತ್ರಕ್ಕೆ ಏನಾದರೂ ಪ್ರಜ್ವಲ್ ರೇವಣ್ಣ ಮುಂದಾದ? ಗಮನಿಸ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿದಂತಹ ಫ್ಲೈಟ್ ಟಿಕೆಟ್ ಇದು. ನೀವೇನು ಗಮನಿಸ್ತಾ ಇದ್ದೀರಾ? ನಿನ್ನೆ ಅಂದ್ರೆ ಏನು ಇವತ್ತು ಕೂಡ ಬರುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ವಿಮಾನ ಟಿಕೆಟ್ಗೆ ನೀಡಿದಂತಹ ಹಣವನ್ನು ಕೂಡ ಹಿಂಪಡೆಯದೆ ಅದನ್ನೇ ಮುಂದಿನ ಟಿಕೆಟ್ಗೆ ಮುಂಗಡವಾಗಿ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. 3.5 ಲಕ್ಷ ಬರೋಬ್ಬರಿ ಗಮನಿಸ್ತಾ ಇರಬಹುದು ನೀವು. ಒಂದಲ್ಲ ಎರಡಲ್ಲ 3.5 ಲಕ್ಷ ರೂಪಾಯಿ ಮೊತ್ತದ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಕಾಯ್ದಿರಿಸಿದ್ದಾರೆ. ಅಶ್ಲೀಲ ವಿಡಿಯೋ, ಲೈಂಗಿಕ ದೌರ್ಜನ್ಯ ಪ್ರಮುಖ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನಿಗಾಗಿ ಬಹಳ ಹುಡುಕಾಟ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣನಿಗಾಗಿ ಎಸ್ಐಟಿ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ವೆಯ್ಟ್ ಮಾಡಿ ಎಲ್ಲಾ ನಿಲ್ದಾಣಗಳಲ್ಲೂ, ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಇತ್ತ ಎಸ್ಐಟಿ ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಕೂಡ ಹುಡುಕಾಟವನ್ನ ನಡೆಸಿದ್ರು ಕೂಡ ಪ್ರಜ್ವಲ್ ರೇವಣ್ಣನ ಪತ್ತೆ ಆಗ್ತಾ ಇಲ್ಲ. ಬಟ್ ಈಗಾಗಲೇ ಏನು ಗಮನಿಸ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರು. ಅದೇನಾಯ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಬೆಂಗಳೂರಿಗೆ ಬುಕ್ ಆಗಿದ್ದಂತಹ ವಿಮಾನದ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಏನ್ ನಡೀತಾ ಇರಬಹುದು? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಬಂದು ಇಲ್ಲಿ ಎಸ್ಐಟಿ ಕೇಳುವಂತಹ ಪ್ರಶ್ನೆಗಳಿಗೆ ಆ ತನಿಖೆಯಲ್ಲಿ ಭಾಗಿಯಾದ್ರೆ ಸತ್ಯಾಂಶ ಹೊರ ಬರುತ್ತೆ. ನಿಜ ಯಾವುದು, ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ಈ ರೀತಿ ಪ್ರಜ್ವಲ್ ರೇವಣ್ಣ ಪದೇ ಪದೇ ತಲೆ ಮರೆಸ್ಕೊಂಡ್ರೆ ಹೇಗೆ? ಮತ್ತಷ್ಟು ಅನುಮಾನ ಹೆಚ್ಚಾಗ್ತಾನೆ ಇರುತ್ತೆ. ಅವ್ರ ಮೇಲೆ ಮತ್ತಷ್ಟು FIRಗಳು ದಾಖಲಾಗ್ತಾನೆ ಇರುತ್ತೆ. ಈಗಾಗಲೇ ಬರೋಬ್ಬರಿ 3 ಹೆಣ್ಣು ಮಕ್ಕಳು FIR ಕೂಡ ದಾಖಲು ಮಾಡಿದ್ದಾರೆ. ಅಂದ್ರೆ ಏನು, ಅವರ ಮೇಲೆ, ಆ ಹೆಣ್ಣು ಮಕ್ಕಳ ಮೇಲೆ ಮಾನಭಂಗ ಪ್ರಯತ್ನ ಆಗಿದೆ ಅಂತ. ಇತ್ತ ಮಹಿಳೆಯರು ಲೈಂಗಿಕ ದೌರ್ಜನ್ಯವನ್ನ ಅನುಭವಿಸಿದಂತಹ ಮಹಿಳೆಯರು ಬರೋಬ್ಬರಿ 12 ಜನ ಈಗಾಗಲೇ FIR ಕೂಡ ದಾಖಲು ಮಾಡಿದ್ದಾರೆ. ಹೀಗೆ ಮೇಲಿಂದ ಮೇಲೆ ಹೆಣ್ಣು ಮಕ್ಕಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸ್ತಾ ಇದ್ರೆ ಈ ಪ್ರಕರಣ ಮತ್ತಷ್ಟು ತಿರುವನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಒಟ್ಟಾರೆಯಾಗಿ ಇತ್ತ ಕಾದು ಕುಳಿತಂತಹ ಎಸ್ಐಟಿಗೆ ಅಗೇನ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಇವತ್ತು ಈಗಲ್ಲಿ ವೆಯ್ಟ್ ಮಾಡ್ತಾ ಇದ್ರು, ಇವತ್ತು ಬರ್ತಾರೆ, ವಿಚಾರಣೆಗೆ ಒಳಪಡಿಸಬಹುದು ಅಂತ. ಬಟ್ ಫೈನಲಿ ಈಗ ಸಿಬಿಐ, ಎಸ್ಐಟಿ ಹಾಗೆ ಸಿಐಡಿಗೂ ಕೂಡ ಚೆಲ್ಲೆ ಹಣ್ಣನ್ನ ತಿನ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಈಗಾಗಲೇ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. 2 ಬಾರಿ ಕ್ಯಾನ್ಸಲ್ ಮಾಡಿದ್ದಾರೆ. ಮೊದಲನೇದಾಗಿ ಮೇ 3ನೇ ತಾರೀಕು ಫಸ್ಟ್ ಬುಕಿಂಗ್ ಆಯಿತು. 2ನೇ ಬಾರಿ ಭಾರತಕ್ಕೆ ಬರೋದಕ್ಕೆ ಅಂದ್ರೆ ಮೇ 15ನೇ ತಾರೀಕು ಬುಕಿಂಗ್ ಆಗಿತ್ತು. ಇನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಟಿಕೆಟ್ ರದ್ದು ಮಾಡಿದ್ರು ಕೂಡ ಹಣವನ್ನ ವಾಪಸ್ ಪಡೆದಿಲ್ಲ ಪ್ರಜ್ವಲ್ ರೇವಣ್ಣ. ಇದು ಆಕ್ಚುಲಿ ಟ್ವಿಸ್ಟ್. ಅಂದ್ರೆ ಕ್ಯಾನ್ಸಲ್ ಮಾಡಿದ್ರು ಕೂಡ ಹಣ ಹಿಂಪಡೆದಿಲ್ಲ.
ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ಟಿಕೆಟ್ ಅನ್ನ ಖರೀದಿ ಮಾಡೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆಯಾ? ಹಾಗಾದ್ರೆ ವಿಮಾನದ ಟಿಕೆಟ್ ರದ್ದು ಮಾಡಿ ಕಾದು ನೋಡುವಂತಹ ತಂತ್ರಕ್ಕೆ ಮೊರೆ ಹೋದ್ರ ಪ್ರಜ್ವಲ್ ರೇವಣ್ಣ. 3.5 ಲಕ್ಷ ರೂಪಾಯಿ ಮೊತ್ತದ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಈಗ ಕ್ಯಾನ್ಸಲ್ ಆಗಿದೆ. ಮೇ 3ನೇ ತಾರೀಕು ಫಸ್ಟ್ ಬುಕಿಂಗ್ ಆಯಿತು, ಕ್ಯಾನ್ಸಲ್ ಮಾಡಿದ್ರು. ಮೇ 15 ಸೆಕೆಂಡ್ ಬುಕಿಂಗ್ ಮಾಡಿದ್ರು, ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇತ್ತ ಅಧಿಕಾರಿಗಳು ಮುಂದಿನ ಟಿಕೆಟ್ ಬುಕ್ಕಿಂಗ್ ಆಗಿ ಹದ್ದಿನ ಕಣ್ಣನ್ನ ಇಟ್ಟಿರುವಂಥದ್ದು. ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆದ ನಂತರ ಅಂದ್ರೆ ಜೂನ್ 4ನೇ ತಾರೀಕು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರಬಹುದು ಅಂತಲೂ ಕೂಡ ಇತ್ತ ವರದಿಯಾಗ್ತಾ ಇದೆ. ಮತ್ತೊಂದು ಕಡೆ ವಾಪಸ್ ಆಗುವಂತೆ ಕುಟುಂಬಸ್ಥರಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾ ಇದ್ದಾರಾ? ಇದು ನೋಡ್ತಾ ಇದ್ರೆ ಹಂಗೆ ಅನಿಸ್ತಾ ಇದೆ. 2 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. 3ನೇ ಬಾರಿಗಾದ್ರೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ? ಯಾವಾಗ ಬರಬಹುದು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಚಲನವಲನಗಳ ಮೇಲೂ ಕೂಡ SIT ತಂಡ ನಿಗಾ ಇಟ್ಟಿರುವಂಥದ್ದು. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಿದ್ದಾರೆ, ವಾಟ್ಸಪ್ಗಳಿಗಾಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಟ್ವಿಟರ್ ಆಗಿರಲಿ, ಯಾರ್ಯಾರಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ, ಏನು ಎಲ್ಲದರ ಮಾಹಿತಿಯನ್ನು ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಗೊಳ್ತಾ ಇದೆ. ಇತ್ತ ಏನಾದರೂ ಬೇರೆ ವಿಮಾನಗಳಲ್ಲಿ ಬರ್ತಾರಾ, ಅಲ್ಲೇನಾದರೂ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರಾ? ಅಧಿಕಾರಿಗಳು ಅದನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿಯೇ SIT ಅಧಿಕಾರಿಗಳ ತಂಡ ಬೀಡು ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಯಾವಾಗಾದ್ರೂ ಬರ್ಬೋದು, ತತ್ಕ್ಷಣವೇ ವಿಮಾನ ನಿಲ್ದಾಣದಲ್ಲೇ ಅವರನ್ನ ಅರೆಸ್ಟ್ ಮಾಡೋದಕ್ಕೆ SIT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಚಾಪೆ ಕೆಳಗೆ ನುಗ್ಗೋ ಪ್ರಯತ್ನ ಮಾಡಿದ್ರೆ SIT ಅಧಿಕಾರಿಗಳು, CBI ಅಧಿಕಾರಿಗಳು, CID ಅಧಿಕಾರಿಗಳು ರಂಗೋಲಿ ಕೆಳಗೋನೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನೋಡ್ಬೇಕಾಗುತ್ತೆ ಫೈನಲಿ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ, SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಕೂರ್ತಾರೆ ಅಂತ. ಯಾಕಂದ್ರೆ ಸತ್ಯಾಂಶ ಹೊರ ಬರಬೇಕು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಲೇಬೇಕು. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿದ್ದಾರೆ ಹೊರತು ಕಂಪ್ಲೀಟ್ ಆಗಿ ದೇಶವನ್ನ ತೊರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿನ ಭಾರತಕ್ಕೆ ಬರಲೇಬೇಕು, SIT ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕು, ವಿಚಾರಣೆಯಲ್ಲಿ ಪಾಲ್ಗೊಳ್ಳಲೇಬೇಕು, ಸತ್ಯಾಂಶಗಳನ್ನ ಬಾಯಿ ಬಿಡಲೇಬೇಕು. ಅಲ್ಲಿವರೆಗೂ ಕೂಡ ಈ ಪ್ರಕರಣ ಜೀವಂತವಾಗಿಯೇ ಇರುತ್ತೆ. ಹಾಗಾಗಿ ಕುತೂಹಲವೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಪದೇ ಪದೇ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅನುಮಾನಗಳು ಹೆಚ್ಚಾಗ್ತಾ ಇದೆ. 2ನೇ ಬಾರಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ವಿಮಾನ ನಿಲ್ದಾಣದ ಟಿಕೆಟ್ ಅನ್ನ, ಯಾಕೆ ಹೀಗೆ ಅಂತ? ಚಂದ್ರಕಲಾ, ಪ್ರಕರಣ ದಾಖಲಾಗ್ತಿದ್ದ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಮತ್ತೆ ಕೇಸ್ ದಾಖಲಾಗ್ತಾ ಇದ್ದಂಗೆ ಆತ ಆ ಮತದಾನ ಮಾಡಿ ದೇಶ ಬಿಟ್ಟು ಹೋಗಿದ್ರು. ತದನಂತರ ಏನು ಅವರ ಬಂಧನಕ್ಕೆ ಕೂಡ SIT ಒಂದು ವಿಶೇಷ ತಂಡನ ರಚನೆ ಮಾಡಲಾಗಿದೆ. ಅವರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರಲಿಲ್ಲ. ಈ ನಡುವೆ ರಾಜಕೀಯದ ಕೆಸರಾಟಗಳು ಕೂಡ ಸಾಗ್ತಾ ಇತ್ತು. ಸೊ ಈಗ ಜರ್ಮನಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ತಿಳಿದಾಯ್ತು. ಅದ ನಂತರ ಆತ ಎಲ್ಲಿಂದ ಮತ್ತೆ ಹಂಗೇರಿ ಹೋಗಿದ್ದಾರೆ, ಮತ್ತೆ ದುಬೈನಲ್ಲಿ ಇದ್ದಾರೆ ಅಂತ ಹೇಳಿ ಕೂಡ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇತ್ತು. ಆದ್ರೆ ಇದ್ಯಾವುದು ಕೂಡ ಕನ್ಫರ್ಮ್ ಆಗಿರ್ಲಿಲ್ಲ. SIT ಅಧಿಕಾರಿಗಳ ಒಂದು ತಂಡ ಕೂಡ ಹೋಗಿದೆ ಅದನ್ನ ಬಂಧನ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ರು. ಇದ್ಯಾವುದು ಕೂಡ ಇದುವರೆಗೂ ಕೂಡ ಸಾಧ್ಯವಾಗಿರ್ಲಿಲ್ಲ. ಈಗಾಗಲೇ ಏನು 5 ಬಾರಿ ಆತ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದು, ತದನಂತರ 5 ಕೂಡ ಕ್ಯಾನ್ಸಲ್ ಮಾಡಿದ್ದಾನೆ. ಆದ್ರೆ ಇಲ್ಲಿ 5 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ ನಂತರ ಕೂಡ ಹಣವನ್ನು ವಾಪಸ್ ಪಡೆದಿಲ್ಲ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ತಿಳಿತಾ ಇರುವಂತದ್ದು. ಅಂದ್ರೆ ಈತ ಇನ್ನೂ ಕೂಡ ಯಾಕೆ ಬೆಂಗಳೂರಿಗೆ ಬರ್ತಾ ಇಲ್ಲ ಅಂದ್ರೆ ಅವರ ತಂದೆ ಏನಿದ್ರು ರೇವಣ್ಣ ಅವರನ್ನು ಕೂಡ ಪೊಲೀಸರು ಬಂಧನವನ್ನು ಮಾಡಿದ್ರು. ಈಗ ಜಾಮೀನ್ ಮೇಲೆ ಬಿಡುಗಡೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆತ ಇನ್ನೂ ಬರ್ತೆ ತಲೆಮರೆಸ್ಕೊಂಡಿರೋದು ಎಲ್ಲೋ ಒಂದಷ್ಟು ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇರುವಂತಂದ್ರೆ ಪ್ರಕರಣದಲ್ಲಿ ಆತ ನೇರವಾಗಿ ಭಾಗಿಯಾಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಆತನ ವಿರುದ್ಧ ಕೂಡ
4-5 ಜನ ಸಂತ್ರಸ್ತೆಯರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವಂತಹ SIT ಅಧಿಕಾರಿಗಳು ಆತನ ಬಂಧನಕ್ಕೆ ಕೂಡ ಮುಂದಾಗಿರುವಂತದ್ದು. ಇಷ್ಟಾದ್ರೂ ಕೂಡ ಆತ ಬರದೇ ಇರೋದು ಎಲ್ಲೋ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡ್ಕೊಡ್ತಾ ಇರುವಂತದ್ದು ಚಂದ್ರಕಲಾ. ಇಲ್ಲಿಂದ ಏನಾದ್ರೂ ಮಾಹಿತಿ ಸೋರಿಕೆ ಆಗ್ತಾ ಇದೆ? ಯಾಕಂತಂದ್ರೆ ಇಲ್ಲಿ ಎಲ್ಲವೂ ತಣ್ಣಗಾಗ್ಲಿ, ಅದಾದ ನಂತರ ನೀನು ಬಾ ಅನ್ನುವಂಥ ಏನಾದ್ರೂ ಕಿವಿ ಮಾತು ಹೋಗ್ತಾ ಇದೆಯಾ? ಹಾಗಾಗಿ ಜಾಣ್ಮೆ ಮೆರಿತಾ ಇದ್ದಾರಾ ಅಂತ? ಚಂದ್ರಕಲಾ, ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಏನು ಆರೋಪಿಯ ಪರವಾಗಿ ಕೂಡ ಒಂದಷ್ಟು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಸೊ ಕೇಂದ್ರ ನಾಯಕರು ಇರ್ಬೋದು, ರಾಜಕೀಯ ಅದು ಸ್ಟೇಟ್ ನ ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರು ಕೂಡ ಆತನನ್ನ ಮಾಡಿರುವಂತದ್ದು ಸರಿಯಲ್ಲ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆತನಿಗೆ ಯಾರು ಕೂಡ ನೈತಿಕವಾದ ಬೆಂಬಲವನ್ನು ಕೊಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅವರ ಕುಟುಂಬ ಅಥವಾ ಆಪ್ತ ವಲಯಗಳು ಏನಾದ್ರು ಆತನ ಜೊತೆ ಸಂಪರ್ಕದಲ್ಲಿ ಇದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ದಟ್ಟವಾಗ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಏನು ಚುನಾವಣೆ ಕೂಡ ಇನ್ನೂ ಮುಗ್ದಿಲ್ಲ ದೇಶದಲ್ಲಿ. ಆತ ಏನಾದ್ರು ಒಂದ್ ವೇಳೆ ಬಂದಂತ ವೇಳೆಯಲ್ಲಿ ಆತನನ್ನ ಬಂಧನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಚುನಾವಣೆ ಮೇಲೆ ಕೂಡ ಇದು ಪರಿಣಾಮ ಬೀರುವ ಒಂದು ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಆತ ಚುನಾವಣೆ ಆದ ನಂತರ ಬರ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಒಂದು ಕಡೆ ಹೇಳಲಾಗ್ತಾ ಇದೆ. ಆದ್ರೆ ಇದು ಇಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಕೂಡ ಚುನಾವಣೆ ಮುಕ್ತಾಯ ಆಗಿದೆ. ಇನ್ನು ದೇಶದಲ್ಲಿ ಇನ್ನೂ 2 ಹಂತದ ಒಂದು ಮತದಾನ ಬಾಕಿ ಇದೆ ಅಂತ ಹೇಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆತನಿಗೆ ಒಂದು ಮಾಹಿತಿಗಳು ಹೋಗ್ತಾ ಇದೆಯಾ, ಚುನಾವಣೆ ಬಂದ ಮೇಲೆ ಏನಾದ್ರೂ ನೋಡೋಣ ಅಂತ ಹೇಳುವಂತ ಕೆಲಸಗಳು ಆಗ್ತಾ ಇದೆಯಾ ಅನ್ನೋಂಥದ್ದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಚಂದ್ರಕಲಾ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಅಶ್ಲೀಲ ವಿಡಿಯೋ, ಲೈಂಗಿಕ ದೌರ್ಜನ್ಯ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ 2 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. 3ನೇ ಬಾರಿಗೆ ಅಂದ್ರೆ ಏನು ಜೂನ್ 4ರ ನಂತರ ಏನಾದರೂ ಭಾರತಕ್ಕೆ ಬರುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಏನು ಕಾದಷ್ಟೇ ನೋಡ್ಬೇಕಾಗುತ್ತೆ.